ಆತ್ಮೀಯರೆಲ್ಲರಿಗೂ ಶುಭೋದಯ. 7ನೇ ತಾರೀಕು ಏಪ್ರಿಲ್ಲು 2026. ನಿನ್ನೆ ಗೃಹಶೋಭಾ ಕುಕ್ಕರಿ ಕಾಂಪಿಟೇಷನ್ ಇತ್ತು. ನಾವು ಫ್ರೆಂಡ್ಸ್ ಎಲ್ಲ ಒಂದು 25-30 ಲೇಡೀಸು ನಾವು ಈ ಫಂಕ್ಷನ್ನಲ್ಲಿ ಅಟೆಂಡ್ ಮಾಡಿದ್ವಿ. ನಿನ್ನೆ ನಡೆದ ಪ್ರೋಗ್ರಾಮು ತುಂಬ ಅದ್ಧೂರಿಯಾಗಿತ್ತು. ಸಾವಿರಾರು ಜನ ಈ ಫಂಕ್ಷನ್ಗೆ ಬಂದಿದ್ದರು. ಅವರು ಹೇಳಿದರು ನಿಮ್ಮವರನ್ನು ಕೂಡ ಕರ್ಕೊಂಡು ಬನ್ನಿ ಅಂಥೇಳಿ. ಕೆಲವರು ಅವರ ಹಸ್ಬೆಂಡ್ಗಳನ್ನ ಕರ್ಕೊಂಡು ಈ ಫಂಕ್ಷನ್ಗೆ ಬಂದಿದ್ದರು. ಈ ಫಂಕ್ಷನ್ನು ಗೌರ್ಮೆಂಟ್ ಸಹಯೋಗದೊಂದಿಗೆ ಮಾಡಿದ್ರಿಂದ ಶಾಲಿನಿ ರಜನೀಶ್ ಚೀಫ್ ಸೆಕ್ರೆಟರಿ ಅವರು ಉದ್ಘಾಟನೆ ಮಾಡಿ, ಅವರು ಕೂಡ ಲೇಡೀಸು ಯಾವ ರೀತಿ ಲೋನ್ ತಗೊಂಡು ಆರ್ಥಿಕವಾಗಿ ಮುಂದುವರಿಯಬಹುದು ಅನ್ನೋದನ್ನು ಹೇಳಿದ್ರು. ಈ ಫಂಕ್ಷನ್ನು ಲೇಡೀಸ್ಗಾಗಿ ಅಂತಲೇ ಮಾಡಿದರು. ಈ ಫಂಕ್ಷನಲ್ಲಿ ಭಾಳಷ್ಟು ಜನ ಅವರ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಬಂದಿದ್ದರು. ಅದೇ ಬೆಳಗ್ಗೆಯಿಂದ 2 ಗಂಟೆವರೆಗೂ ಅದೇ ಪ್ರೋಗ್ರಾಮ್ ನಡೀತಾ ಇತ್ತು. ಯಾಕೆಂದರೆ ಕುಕ್ಕರಿ ಕಾಂಪಿಟೇಷನ್ ಅಂತಂದರೆ 12 ಗಂಟೆಗೆ ಶುರು ಆಗಿಬಿಡುತ್ತೆ ಕಾಂಪಿಟೇಷನ್ಗಳು. ಆಮೇಲೆ ಅವ್ರು ಮಾಡೋ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ಶೆಫ್ ಬಂದಿರ್ತಾರೆ, ಅವರು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿ ಆಮೇಲೆ ಕುಕ್ಕರಿ ಕಾಂಪಿಟೇಷನ್ನು ಶುರು ಆಗೋಕ್ಕೆ ಮುಂಚೆ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಮಾಡಿಸಿ ಗಿಫ್ಟ್ಗಳನ್ನ ಕೊಡ್ತಾ ಇರ್ತಾರೆ. ಆದರೆ ಅದೇನು ಈ ಪ್ರೋಗ್ರಾಮಲ್ಲಿ ಇರಲಿಲ್ಲ. ಆಮೇಲೆ ಈ ಪ್ರೋಗ್ರಾಮ್ಗೆ ನಾವು ರಿಜಿಸ್ಟ್ರ್ ಮಾಡ್ಕೊಂಡು ಹೋಗಬೇಕು ಅಂದರೆ ಲಾಸ್ಟ್ ಟೈಮು ನಾವು 100 ರೂಪೀಸ್ ಕಟ್ಟಿದ್ವಿ. ಅಂದರೆ 99 ರೂಪೀಸ್ ಅಂತ ಹಾಕಿರ್ತಾರೆ, ನಾವೆಲ್ಲ 100 ರೂಪೀಸ್ ಕೊಟ್ಟು ಹೋಗಿದ್ವಿ. ಈ ಸರ್ತಿ ಏನು ಕಟ್ಟೋ ಹಾಗಿಲ್ಲ ಅಂತ ಹೇಳಿದ್ರು. ಮತ್ತು ಇದು ಪ್ರೋಗ್ರಾಮು ವರ್ಷದಲ್ಲಿ 4 ಸರ್ತಿ ನಡೆಯುತ್ತಂತೆ. ನಾವು ಜನವರಿ 18 ನಡೀತು 2026 ಅದಕ್ಕೆ ನಾವು ಭಾಗವಹಿಸಿದ್ವಿ. ಈ ಸರ್ತಿ ಕೂಡ ಅವರೇ ಇನ್ವೈಟ್ ಮಾಡಿದ್ರು ಫೋನ್ ಮಾಡಿ. ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಕರ್ಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿ ನಡೀತು, ತುಂಬ ಎಂಜಾಯ್ ಮಾಡಿದ್ವಿ ಅಂಥೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು. ಭಾಳ ಥ್ಯಾಂಕ್ಸ್ ನಿಮಗೆ ಅಂತ ಕೂಡ ಹೇಳಿದ್ರು. ನಿಜವಾಗ್ಲೂ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿರುತ್ತೆ. ಕೃಷ್ಣದವರು ಒಂದು ಪ್ರೋಗ್ರಾಮ್ ಇಟ್ಕೊಳ್ತಾರೆ ಯಾವಾಗ್ಲೂ. ಏನು ಅಂತಂದರೆ, ಅವರು ಬಂದಿರತಕ್ಕಂತಹ ಲೇಡೀಸಲ್ಲಿ ಲಕ್ಕಿ ಡ್ರಾ ಮಾಡಿ ಕೂಪನ್ ಕೊಡ್ತಾರೆ. ಅದರಲ್ಲಿ ನಾವು ಅಡ್ರೆಸ್ಸು, ನಮ್ಮ ಫೋನ್ ನಂಬರೆಲ್ಲ ಬರಿಬೇಕು. ಆವಾಗ ಇದು ಲಕ್ಕಿ ಡ್ರಾನಲ್ಲಿ ಯಾರು ಬರುತ್ತೋ ಒಬ್ಬರಿಗೆ ಪುಟಾಣಿದು ಒಂದು ಡೈಮಂಡ್ ಪೆಂಡೆಂಟ್ ಕೊಡ್ತಾರೆ. ಹೋದ ಸರ್ತಿ ಕೂಡ ನನ್ನ ಫ್ರೆಂಡು ಗಂಗಾಂಬಿಕಾ ಮೊಮ್ಮಗನೇ ಲಕ್ಕಿ ಡ್ರಾನಲ್ಲಿ ತೆಗೆದಿದ್ದ. ಈ ಸರ್ತಿನೂ ಕೂಡ ಅವನಿಗೆ ಅವಕಾಶ ಸಿಕ್ತು. ಅವನ ಹೆಸರು ಗಣೇಶ ಅಂಥೇಳಿ. ಅದಕ್ಕೆ ಅವರು ಮ್ಯಾನೇಜರೆಲ್ಲ ಹೇಳ್ತಾಯಿದ್ರಂತೆ, ಗಣೇಶ ಅಂತಂದರೆ ಲಕ್ಕಿ ಅಂತೇಳಿ. ಹಾಗಾಗಿ ಇವನು ತೆಗೆದಂತಹ ಇಬ್ಬರಿಗೆ ಡೈಮಂಡ್ ಪೆಂಡೆಂಟ್ಸ್ ಬಂದಿದೆ. ಹಾಗಾಗಿ ನಮಗೂ ತುಂಬ ಖುಷಿ ಆಯಿತು. ನಾವು ಈ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಅಂದ್ಕೊಂಡಾಗ ನಮಗೆ ಲಕ್ಕಿ ಡ್ರಾನಲ್ಲೇ ನಾವು ಗೆದ್ರೇ ನಮಗೆ ಅವರು ಚೀಟಿಗಳು ಬರೆಸ್ಕೊಂಡಿರ್ತಾರೆ ಇಬ್ಬಿಬ್ರಿಗೂ ಒಂದೊಂದು ಅದರಲ್ಲಿ ಬಂದಾಗ ನಾವು ಹೋಗಿ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು. ಏನಾಯಿತು ಅಂತಂದರೆ ಇಬ್ಬರನ್ನ ಕರೆದ್ರು. ಕರಿತಾ ಇದ್ದಂಗೆ ಶ್ರೀಶೈಲಜಾ ಅಂತ ಕರೆದ್ರು. ಅವಾಗ ಅಂದ್ಕೊಂಡೆ ನನ್ನ ಹೆಸರು ಇರುತ್ತೆ ಅಂತ. ಯಾಕೆಂದರೆ ಇದು ರೇರ್ ನೇಮು ಶ್ರೀಶೈಲಜಾ ಅನ್ನೋದು. ಹಾಗಾಗಿ ಅದ್ರ ಜೊತೆ ನಂದು ವಿನುತಾ ರವೀಂದ್ರ ಅಂತ ಇತ್ತು. ಹಾಗಾಗಿ ನನ್ನ ಕರೆದ ತಕ್ಷಣ ನಾನು ಸ್ಟೇಜ್ ಮೇಲೆ ಹೋದ ತಕ್ಷಣ ನೀವು ಸೆಂಟ್ರಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸೆಂಟ್ರಲ್ಲಿ ಹೋಗಿ ನಿಂತ್ಕೊಂಡೆ. ಆಮೇಲೆ ನನಗೆ ಅನ್ನಿಸ್ತಾ ಇತ್ತು, ನಾನು ಇದು ಏನು ಕಾಂಪಿಟೇಷನ್ನಲ್ಲಿ ಏನಾದರೂ ಬಂತು ಅಂತಂದರೆ ನಾನು 40 ಇಂಗ್ರೀಡಿಯೆಂಟ್ಸ್ ಹಾಕಿ ರೊಟ್ಟಿ ಮಾಡ್ತೀನಿ, ಆ ಥರ ಮಾಡಬೇಕು ಅಂದ್ಕೊಂಡೆ. ಅಲ್ಲಿ
5 ಥರ ಹಿಟ್ಟಿತ್ತು. ಅದನ್ನೆಲ್ಲ ಸೇರಿಸಿ ಅಲ್ಲಿ ಇರ್ತಕ್ಕಂತಹ ಇಂಗ್ರೀಡಿಯೆಂಟ್ಸು, ತರಕಾರಿಗಳನ್ನೆಲ್ಲ ಸುಮ ಕಟ್ ಮಾಡಿಕೊಟ್ರು. ಹಾಗೆ ನಾನು ಅದನ್ನೆಲ್ಲ ಕಲಸಿ ರೊಟ್ಟಿ ಮಾಡಬೇಕು ಅಂತೇಳಿ ರೆಡಿ ಮಾಡಿದೆ. ಅದು ಹಂಗೆ ತಿನ್ನಲಿಕ್ಕೇ ತುಂಬ ಚೆನ್ನಾಗಿತ್ತು. ಅರ್ಧಂಬರ್ಧ ಬೆಂದಿತ್ತು. ಕರೆಂಟು ತುಂಬ ಬಂದು ಹೋಗ್ತಾಯಿತ್ತು. ಯಾಕೆಂದರೆ ಇದು ಒಂದೇ ಸಮ ಇದ್ದರೆ ಮಾತ್ರನೇ ಅದು ನೀಟಾಗಿ ಬೇಯೋದು. ಇಲ್ಲ ಅಂತಂದರೆ ಮುರಿದೋಗ್ಬಿಡುತ್ತೆ. ಒಂದು ತೆಳ್ಳಗೆ ತಟ್ಟಿದೆ, ಅದು ಮುರಿದೇ ಹೋಯಿತು. ಇನ್ನೊಂದು ಮಂದಕ್ಕೆ ತಟ್ಟಿ ಬಿಟ್ಟಿದ್ವಿ. ಆದರೆ ಕರೆಂಟು ಬರೋದು ಹೋಗೋದು ಆಗ್ತಾಯಿದ್ದರಿಂದ ಹಾಗೇ ನೀವು ಡಿಸ್ಪ್ಲೇ ಮಾಡಿ ಅಂತ ಅಂದ್ಬಿಟ್ರು. ನಾವು ಅದನ್ನೇ ತೆಗೆದು ಹಾಗೇ ಡಿಸ್ಪ್ಲೇ ಮಾಡಿದ್ವಿ. ಆ್ಯಕ್ಚುಲಿ ಶ್ರೀಶೈಲಜಾ ನನ್ನ ಜೊತೆ ಕುಕ್ಕಿಂಗ್ ಮಾಡಬೇಕಾಗಿತ್ತು. ಅವ್ರಿಗೇನೋ ಕೆಲಸ ಇದೆ ಅಂತ ಅವ್ರು ಹೊರಟೋಗ್ಬಿಟ್ಟಿದ್ರು. ಹಾಗಾಗಿ ಅವ್ರು ಈ ಕಾಂಪಿಟೇಷನಲ್ಲಿ ಬರೋಕ್ಕಾಗಲಿಲ್ಲ. ಹಾಗಾಗಿ ನಾನು ಸುಮ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ವಿ. ಅದು ನಮಗೆ ತುಂಬ ಖುಷಿಯಾಯಿತು. ನಮಗೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಗಿತ್ತು. ಪ್ರೈಸ್ ಬರೋದು ಬಿಡೋದು ಸೆಕೆಂಡ್ರಿ. ಹಾಗಾಗಿ ನಮಗೆ ಇದು ಅವಕಾಶ ಸಿಕ್ಕಿದ್ರಿಂದ ಭಾಳ ಖುಷಿಪಟ್ವಿ. ಎಲ್ರಿಗೂ ವಿಶ್ ಮಾಡಿದ್ವಿ ನಾವು. ಅವರು ಕೂಡ ನಮ್ಗೆ ವಿಶ್ ಮಾಡಿದ್ರು. ಆಮೇಲೆ ಸೆಕೆಂಡ್ ಕಾನ್ಸಲೇಷನ್ ಪ್ರೈಸ್, ಫಸ್ಟ್ ಕಾನ್ಸಲೇಷನ್ ಪ್ರೈಸ್ ಕೊಟ್ಟರು. ಆಮೇಲೆ ಥರ್ಡ್ ಪ್ರೈಸು ನನ್ನ ಫ್ರೆಂಡ್ ಗಂಗಾ ಅವ್ರಿಗೆ ಬಂತು. ಅವರು ಕೂಡ ಅನ್ಫಾರ್ಚುನೇಟ್ಲಿ ಜಾಯಿನ್ ಆಗಿದ್ದು. ಯಾಕೆಂದರೆ ಅವರ ಜೊತೆ ಇದ್ದವರು ಅವರ ಹಸ್ಬೆಂಡ್ ನೇಮ್ ಬರೆದಿದ್ರಂತೆ. ಗಂಡಸರು ಇಲ್ಲಿ ಕುಕಿಂಗ್ ಕಾಂಪಿಟೇಷನ್ಗೆ ಬರೋಂಗಿಲ್ಲ ಅಂದಿದ್ದಕ್ಕೆ ಆಮೇಲೆ ಗಂಗನ್ನ ಕರ್ಕೊಂಡು ಅವ್ರು ಸ್ಟೇಜ್ ಮೇಲೆ ಬಂದಿದ್ದರು. ಹಾಗಾಗಿ ನಾವಿಬ್ಬರು ವಿಜಯನಗರ. ನಾವೆಷ್ಟು ಲಕ್ಕಿ ಅಂತ ನನಗೆ ಖುಷಿ ಆಗುತ್ತೆ. ಅವ್ರಿಗೂ ಇಷ್ಟ ಇತ್ತಂತೆ ಈ ಡ್ರೆಸ್ ಹಾಕ್ಕೊಂಡು ನಾನು ಒಂದು ಇದು ಮಾಡ್ಕೋಬೇಕು, ವಿಡಿಯೋ ತೊಗೋಬೇಕು ಅಂತ. ಹಾಗಾಗಿ ನಮಗೆ ದೇವರು ಇಬ್ರಿಗೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಬಿಟ್ರಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಹೋದ ಸರ್ತಿ ಆದರೆ ಒಂದು 200 ಜನ ಏನೋ ಬಂದಿದ್ದರು ಕಾಂಪಿಟೇಷನ್ಗೆ. ಈ ಸಲ ಅಂತೂ 1000 ಮೇಲಿದ್ದರು ಬಂದಿರತಕ್ಕಂತಹ ಲೇಡೀಸ್. ಹಾಗಾಗಿ ನಮಗೆ ಲಕ್ಕಿ ಡ್ರಾನಲ್ಲಿ ನಮ್ಮ ಹೆಸರು ಬಂತು ಅಂತಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಹಾಗಾಗಿ ಇಬ್ಬರೂ ಖುಷಿಯಾಗಿ ಅವ್ರು ಕೊಟ್ಟಂತಹ ಗಿಫ್ಟ್ ತೊಗೊಂಡು ಮನೆಗೆ ಬಂದ್ವಿ. ನನಗಂತೂ ಅವ್ರು ಹೇಳ್ತಾಯಿದ್ರು, ನನಗೆ ಚಿಕ್ಕ ಕುಕ್ಕರ್ ಬಂದಿದೆ ಅಂತ ಹೇಳ್ತಾಯಿದ್ರು. ನಾನಂದೆ ವಿಡಿಯೋ ಮಾಡಿ ಕಳಿಸಿ, ಇದು ಕೊಟ್ಟಿದ್ದಾರೆ ಅಂತ ನಾನು ಹಾಕ್ತೀನಿ ಅಂದೆ. ಇನ್ನೂ ನನಗೆ ಸೆಕೆಂಡ್ ಪ್ರೈಸ್ ಬಂದಿದೆ, ಅದನ್ನು ನಾನು ಓಪನ್ ಮಾಡಲಿಲ್ಲ. ಈಗ ಶೈಲಜನ ಹೆಸರಲ್ಲೇ ಸರ್ಟಿಫಿಕೇಟ್ ಬಂದಿರೋದ್ರಿಂದ ಅದನ್ನು ಶೈಲನ್ ಕೊಟ್ಬಿಡ್ತೀನಿ. ಸುಮಾಗೆ ಗಿಫ್ಟು ನೀವೇ ತೊಗೊಂಡೋಗಿ ಅಂತ ಹೇಳಿದೆ. ಯಾಕೆಂದರೆ ಅವರೇನು ಪಾರ್ಟಿಸಿಪೇಟ್ ಮಾಡಲಿಲ್ವಲ್ಲ, ಬಟ್ ಅವ್ರ ಹೆಸರಲ್ಲಿ ಸರ್ಟಿಫಿಕೇಟ್ ಬಂದಿದ್ದರಿಂದ ನಾನು ನಿಮಗೆ ಕೊಡ್ತೀನಿ ಅಂದೆ. ಅವ್ರಿಗೆ ಯಾವತ್ತೂ ಬಂದಿಲ್ಲ, ಅವ್ರು ಇದೇ ಫಸ್ಟ್ ಬಂದಿದ್ದು. ಅವ್ರು ಹೇಳ್ತಾಯಿದ್ರು ಏನು ಇಂಗ್ರೀಡಿಯೆಂಟ್ಸ್ ತರಬೇಕು ನಾನು ಮಾಡಲಿಕ್ಕೆ ಅಂತ. ನಾನು ಅಂದೆ ಆ ಥರ ಅಲ್ಲ, ಲಕ್ಕಿ ಡ್ರಾನಲ್ಲಿ ನಮ್ಮ ಹೆಸರು ಬಂದರೆ ಮಾತ್ರನೇ ನಾವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇರೋದು ಅಂತ. ಅದೃಷ್ಟಕ್ಕೆ ಅವರ ಹೆಸರು ನನ್ನ ಹೆಸರೇ ಬಂದುಬಿಡ್ಬೇಕಾ, ಆದರೆ ಬ್ಯಾಡ್ ಲಕ್ ಅವ್ರು ಇರಲಿಲ್ಲ. ಹಾಗಾಗಿ ನಾನು ಹೇಳಿದ್ದೀನಿ, ನಾನು ಬಂದಾಗ ನಿಮ್ಮ ಸರ್ಟಿಫಿಕೇಟ್ ತೊಗೊಳ್ತೀನಿ. ಅವ್ರು ಸಿಕ್ಕಿದಾಗ ನಾನು ಅವ್ರಿಗೆ ಗೃಹಶೋಭಾ ಕುಕ್ಕರಿ ಕಾಂಪಿಟೇಷನ್ದು ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತೀನಿ. ಯಾಕೆ ಅಂತಂದರೆ ಅವ್ರ ಹೆಸರಲ್ಲಿರೋದ್ರಿಂದ ಅವ್ರಿಗೆ ನಾನು ಕೊಡಬೇಕು. ನೋಡಿ ನಮಗೆ ಇದು ಕೊಡ್ತಾ ಇದ್ದಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ. ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಕೊಡ್ತಾ ಇದ್ದಾರೆ, ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ನೋಡಲಿಕ್ಕೆ ನಮಗೆ ಭಾಳ ಖುಷಿಯಾಗುತ್ತೆ. ಬಟ್ ಅಲ್ಲಿ ಏನು ಅಂತಂದರೆ ಎಲ್ಲರೂ ಕೂಡ ಸೈಲೆಂಟಾಗಿ ಕೂತಿದ್ರು ಈ ಪ್ರೋಗ್ರಾಮ್ ನೋಡಬೇಕಾದ್ರೆ. ನಾವು ಕೆಳಗಿಳ್ದೆ ಬಂದಾಗ ಎಲ್ಲರೂ ಕೇಳ್ತಾಯಿದ್ರು, ಮೇಡಮ್ ನೀವು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ. ಬಟ್ ನಮಗೆ ಕಾಣಿಸ್ತಾ ಇರಲಿಲ್ಲ, ಅದು ದೊಡ್ಡ ಸ್ಕ್ರೀನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ರು. ಅದಕ್ಕೆ ಬಂದ ತಕ್ಷಣ ಹೇಳ್ತಾಯಿದ್ರು, ಏನು ಮೇಡಮ್ ಮಸಾಲ ರೋಟಿ ಮಾಡಿಬಿಟ್ಟಿದ್ರಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ನಿಮಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತಿದ್ರು. ಪ್ರೈಸಸ್ ಎಲ್ಲ ಮುಖ್ಯ ಅಲ್ಲಪ್ಪ, ನಾವು ಪಾರ್ಟಿಸಿಪೇಟ್ ಮಾಡಿದ್ವಲ್ವ, ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಒಂದೇನಂತಂದರೆ ತುಂಬ ಬೇಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಆಮೇಲೆಲ್ಲ ಬೇಗ ಕಲಸಿ ಎಲ್ಲ ಏನೋ ರೆಡಿ ಮಾಡ್ಕೊಂಡ್ವಿ. ಆದರೆ ಕರೆಂಟ್ ಬಂದು ಹೋಗ್ತಾಯಿದ್ದು ನಮಗೆ ಸ್ವಲ್ಪ ತೊಂದರೆ ಆಯಿತು. ಆಮೇಲೆ ರಾಗಿ ಪಕೋಡ ಮಾಡಿದವ್ರಿಗೆ ಫಸ್ಟ್ ಪ್ರೈಸ್ ಬಂತು. ಥರ್ಡ್ ಪ್ರೈಸ್ ಅವ್ರಿಗೆ ಮಿಕ್ಸ್ಡ್ ವೆಜಿಟೇಬಲ್ ಸಲಾಡ್ ಮಾಡಿದ್ರಂತೆ. ಅದು ಭಾಳ ರುಚಿಯಾಗಿದೆ ಅಂತ ಮಾಡಿದವರೇ ಹೇಳ್ತಾಯಿದ್ರು. ತುಂಬ ರುಚಿಯಾಗಿ ಮಾಡಿದ್ವಿ, ಟೇಸ್ಟಿಯಾಗಿ ಮಾಡಿದ್ವಿ ಅಂತ ಎಲ್ಲರೂ ಹೇಳೋದಷ್ಟೇ. ಅವ್ರು ಮಾಡಿದ್ದು ಎಲ್ಲ ರುಚಿಯಾಗಿದೆ, ಟೇಸ್ಟಿಯಾಗಿದೆ ಅಂತ ಹೇಳ್ತೀವಿ, ಅದು ನಿಜ.
ಯಾಕೆಂದರೆ ನಾವು ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತಲ್ವ. ಇವರೇ ನೋಡಿ ಗಂಗಾ ಅಂತ ನಮ್ಮ ಕನಕಪುರದವರು. ನಾವೆಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಇದ್ದಿದ್ದು. ನಮ್ಮ ಮನೆ ಪಕ್ಕನೇ ಇವ್ರ ತಂದೆಯವರು ಜಯಪ್ಪ ಅಂತೇಳಿ ಗಂದಿಗೆ ಅಂಗಡಿ ಇಟ್ಟಿದ್ದರು. ನೋಡಿ ಇಲ್ಲಿ ಇವ್ರ ಹಸ್ಬೆಂಡ್ ಜೊತೆ ಅವ್ರ ಹೆಸರಿತ್ತಂತೆ. ಹಾಗಾಗಿ ಅವ್ರಿಗೆ ಸಿಗದೆ ಅವ್ರನ್ನ ಕರ್ಕೊಂಬಂದಿದ್ದಾರೆ. ಹಾಗಾಗಿ ಇಬ್ಬರೂ ತುಂಬ ಪುಣ್ಯ ಮಾಡಿದ್ವಿ ಅಂತ ಅಂದ್ಕೊಳ್ತೀನಿ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ತುಂಬ ಚೆನ್ನಾಗೇ ಮಾಡಿದರು. ಅವರವರ ಕಲೆನ ಅಲ್ಲಿ ತೋರಿಸಿದ್ರು. ಹಾಗಾಗಿ ನಾವು ಖುಷಿಪಟ್ವಿ, ಎಂಜಾಯ್ ಮಾಡಿದ್ವಿ ಈ ಪ್ರೋಗ್ರಾಮ್ನ. ನೆಕ್ಸ್ಟ್ ಟೈಮು ಯಾರಾದರೂ ಬಂದು ಎಂಜಾಯ್ ಮಾಡಬೇಕು ಅಂತಂದರೆ ಇದು 3 ತಿಂಗಳಿಗೊಂದು ಸರ್ತಿ ಗೃಹಶೋಭಾ ಕೊಕರಿ ಕಾಂಪಿಟೇಷನ್ ನಡೆಯುತ್ತೆ. ಬನ್ನಿ, ಎಂಜಾಯ್ ಮಾಡಿ. ಇದೇ ಪೆಂಡೆಂಟ್ ಅವ್ರಿಗೆ ಗಿಫ್ಟ್ ಬಂದಿದ್ದು. ಇವರು ಕೃಷ್ಣ ಜ್ಯುವೆಲರಿ ಮ್ಯಾನೇಜರ್ಸು. ಹಾಗಾಗಿ ನಾನು ಅಂದೆ ನೀಟಾಗಿ ತೋರಿಸಿ, ನಾನು ನೀಟಾಗಿ ತೋರಿಸ್ತೀನಿ, ಇದೇ ಪ್ರೈಸ್ ಅಂತೇಳಿ. ಆದರೆ ಅವರು ತುಂಬ ಬ್ಯುಸಿನಲ್ಲಿದ್ದರು. ಹಾಗಾಗಿ ನಾನು ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ಈ ಪ್ರೋಗ್ರಾಮ್ ಅಂತೂ ಯಾರೂ ಮರೆಯೋಕ್ಕಾಗಲ್ಲ. ಒಂದು ಏನಂತಂದರೆ ಊಟ ಕೂಡ ಚೆನ್ನಾಗಿತ್ತು, ಟಿಫನ್ ಕೂಡ ತುಂಬ ಚೆನ್ನಾಗಿತ್ತು. ಮೊದಲೇ ಹೇಳ್ಬಿಟ್ಟಿದ್ರು 9 ಗಂಟೆಯಿಂದ 10 ಗಂಟೆವರೆಗೂ ಟಿಫನ್ ಇರುತ್ತೆ ಬನ್ನಿ ಅಂತ. ಹಾಗಾಗಿ ತುಂಬ ಜನ ಬಂದಿದ್ದರು. ಯಾಕೆಂದರೆ ಮನೇಲೇ ಅವರೆಲ್ಲ ಅಡುಗೆ ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇವರೇ ಎಲ್ಲ ಅರೇಂಜ್ ಮಾಡಿದ್ರಿಂದ ಎಲ್ಲರೂ ಬಂದಿದ್ದರು. ನೋಡಿ ನಾನು ರೊಟ್ಟಿ ಮಾಡಿರೋದು ಮಸಾಲ ರೊಟ್ಟಿ ಏನೋ ಒಂದು ಲಾಸ್ಟಲ್ಲಿ ವಿತಿನ್ 1 ಮಿನಿಟಲ್ಲಿ ಹಿಂಗೆ ರೆಡಿ ಮಾಡಿದೆ. ಇನ್ನೇನು ಮಾಡೋದು, ಮುರಿದೋಗಿದೆ ಅಂಥೇಳಿ. ನೋಡಿ ಬೆಳಗ್ಗೆ ಟಿಫನ್ನು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸ್ಟಾರ್ಟಿಂಗಲ್ಲಿ ಅವರು ಸಪೋಟ ಹಲ್ವಾ ಅಂತೆ, ಅದಕ್ಕೆ ಒಳ್ಳೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು. ನಾನು ತಿಂದಿಲ್ಲ, ಒಂಚೂರು ಹಾಕಿಸ್ಕೊಂಡಿದ್ದೆ. ಟೇಸ್ಟ್ ಮಾಡಿದ ತಕ್ಷಣ ಅಯ್ಯೋ ಎಷ್ಟು ಟೇಸ್ಟಿಯಾಗಿದೆ ಅಂತ ಮತ್ತೆ ಹೋಗಿ 2 ಸರ್ತಿ ಹಾಕಿಸ್ಕೊಂಡೆ. ತುಂಬ ಟೇಸ್ಟಿಯಾಗೈತಿ. ಇದೇ ಫಸ್ಟ್ ಟೈಮ್ ನಾನು ಸಪೋಟ ಹಲ್ವಾ ತಿಂದಿರೋದು, ಡ್ರೈ ಫ್ರೂಟ್ಸ್ ಹಲ್ವಾ ತಿಂದಿರೋದು. ಆಮೇಲೆ ಇಡ್ಲಿನೂ ಕೂಡ ಅಷ್ಟೇ, ಎಂಥ ಸಾಫ್ಟಾಗಿತ್ತು ಅಂತಂದರೆ ಅಷ್ಟು ಸಾಫ್ಟಾಗಿತ್ತು. ಹಾರ್ಟ್ ಶೇಪ್ ಇಡ್ಲಿ. ಆಮೇಲೆ ಉದ್ದಿನವಡೆನೂ ಕೂಡ ತುಂಬ ಚೆನ್ನಾಗಿತ್ತು. ಈ ಇಡ್ಲಿ ಕೆಲವೆಲ್ಲ ಐಟಮ್ಸ್ ಎಲ್ಲ ಏನೇನು ಇಟ್ಟಿದ್ರೋ ನಮಗೆ ಗೊತ್ತಿಲ್ಲ, ಅದೆಲ್ಲ ಖಾಲಿಯಾಗಿತ್ತು. ಯಾಕೆಂದರೆ ತುಂಬ ಜನ, ಟಿಫನ್ಗೂ ಕೂಡ ತುಂಬ ಜನ ಇದ್ದರು. ನೋಡಿ ಪಲಾವ್, ಇದು ಉಪ್ಪಿಟ್ಟು ಕೊಡ್ತಾಯಿದ್ರು. ನನಗಂತೂ ಉಪ್ಪಿಟ್ಟು ಅಂದರೆ ಆಗೋದೇ ಇಲ್ಲ, ನಾನು ಹಾಕಿಸ್ಕೊಳ್ಳೇ ಇಲ್ಲ. ಸಾಂಬಾರು ಚೆನ್ನಾಗಿತ್ತು. ಆಮೇಲೆ ಇದು ಹಾರ್ಟ್ ಶೇಪ್ ಇಡ್ಲಿ ನೋಡಿ, ಈಗ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಅಂತ. ಈಗ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಬಿಸಿ ಬಿಸಿ ಇಡ್ಲಿ ಹಾಕ್ತಾಯಿದ್ರು. ಆದರೆ ಅದು ತಿನ್ಲಿಕ್ಕಂತೂ ಸ್ಪಾಂಜ್ ರೀತಿಯಲ್ಲಿತ್ತು. ಇದು ಸ್ಪಾಂಜ್ ಇಡ್ಲಿ ಅಂತಲೇ ಹೇಳ್ಬೋದು. ಅಷ್ಟು ಒಂದು 3 ಸರ್ತಿ ಕೆತ್ಕೊಂಡ್ಬಿಟ್ರೆ ಇಡ್ಲಿ ಖಾಲಿ, ಅಷ್ಟು ಚೆನ್ನಾಗಿತ್ತು ಇಡ್ಲಿ ಅಂತೂ.